ಕನ್ನಡ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅಂದರೆ ಕನ್ನಡ ಅನ್ನೋದು ನಮಗೆಲ್ಲ ಗೊತ್ತಿರ್ತಕ್ಕಂಥದ್ದು. ಅದನ್ನು ಪ್ರತ್ಯೇಕವಾಗಿ ಹೇಳೋ ಅವಶ್ಯಕತೆ ಇಲ್ಲ ಅಂತ ನಾನು ಭಾವಿಸ್ತೀನಿ. ಕನ್ನಡ ನುಡಿ, ನೆಲ, ಜಲ, ಭಾಷೆಗೆ ಸಂಬಂಧಪಟ್ಟ ಹಾಗೆ ಅವರು ನಡ್ಕೊಂಡಿರ್ತಕ್ಕಂಥ ರೀತಿ, ಅವರ ಕೊಡುಗೆ, ಅವರು ಮಾಡಿರ್ತಕ್ಕಂಥ ಅನನ್ಯ ಸೇವೆಗಳ ಬಗ್ಗೆ ಎಷ್ಟು ಮಾತನಾಡಿದರೂ ಸಾಲದು ಅನ್ನೋದು ಒಬ್ಬ ಕನ್ನಡಿಗನಾಗಿ, ಒಬ್ಬ ಅಣ್ಣಾವ್ರ ಅಭಿಮಾನಿಯಾಗಿ ನನ್ನ ಸ್ಪಷ್ಟವಾದಂಥ ಅಭಿಮತ. ಕರ್ನಾಟಕದಲ್ಲಿ ಜನ್ಮ ತಾಳದೆ ಹೋಗಿದ್ದಿದ್ರೆ ಏನೇನು ಆಗ್ತಾಯಿತ್ತು ಅನ್ನೋದನ್ನು ಈಗಿನ ಮತ್ತು ಮುಂದಿನ ಪೀಳಿಗೆಯವರಿಗೆ ತಿಳಿಸ್ಕೊಡ್ಲೇಬೇಕಾದಂಥ ಜರೂರತ್ತು, ಅನಿವಾರ್ಯತೆ ಈಗಿನ ನಮ್ಮ ಕೈಯಲ್ಲಿದೆ, ನಮ್ಮ ಕರ್ತವ್ಯವಾಗಿದೆ. ತಾವು ನಟಿಸಿದ ಪಾತ್ರಗಳ ಮೂಲಕವೇ ಹತ್ತಾರು ಸಾಮಾಜಿಕ ಬದಲಾವಣೆಗಳನ್ನು ತಂದಂಥ ಒಬ್ಬರೇ ಒಬ್ಬರು ಒಂದು ಬಂಗಾರದ ಮನುಷ್ಯ ಚಿತ್ರದ ಮೂಲಕ ಸಾವಿರಾರು ಮಂದಿ ವಿದ್ಯಾವಂತ ಯುವಕರು ಮತ್ತೆ ಪುನಃ ಹಳ್ಳಿಗೆ, ತಮ್ಮ ಗ್ರಾಮಗಳಿಗೆ ವಾಪಸ್ಸಾಗಿ ಹಿಂತಿರುಗಿ ವ್ಯವಸಾಯದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಂಥ ಉದಾಹರಣೆಗಳು. ಒಂದೇ ಒಂದು ಕಸ್ತೂರಿ ನಿವಾಸ ಸಿನಿಮಾದ ಮೂಲಕ ತಾವು ಗಳಿಸಿದಂಥ ಹಣದ ಸಂಪತ್ತಿನ ಪೈಕಿ ಕನಿಷ್ಠ ಒಂದು 10% ಆದರೂ ಅವಶ್ಯಕತೆ ಇರತಕ್ಕಂಥವ್ರಿಗೆ ದಾನ ಮಾಡಬೇಕು ಅನ್ನೋ ಒಂದು ಸಂದೇಶವನ್ನು ಆ ಮೂಲಕ ಅವರ ಅಭಿಮಾನಿಗಳು ಅದನ್ನು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳುವಂಥ ರೀತಿಯಲ್ಲಿ ಮಾಡಿದಂಥ ಒಂದು ಪಾತ್ರ ಇರ್ಬೋದು. KEB ನೌಕರರ ಭವನ ನಿರ್ಮಾಣಕ್ಕೆ, ಪೊಲೀಸ್ ಇಲಾಖೆಯ ಪೊಲೀಸ್ ಭವನವನ್ನು ನಿರ್ಮಾಣ ಮಾಡಲಿಕ್ಕೆ, ದೆಹಲಿ ಕನ್ನಡ ಸಂಘವನ್ನು, ಮುಂಬೈ ಕನ್ನಡ ಸಂಘವನ್ನು, ದುಬೈ ಕನ್ನಡ ಸಂಘದ ಕಟ್ಟಡಗಳನ್ನು ನಿರ್ಮಾಣ ಮಾಡಲಿಕ್ಕೆ ತಮ್ಮ ರಸಸಂಜೆ ಕಾರ್ಯಕ್ರಮಗಳ ಮೂಲಕ ಆ ಕಟ್ಟಡಗಳಿಗೆ ಅವಶ್ಯಕತೆ ಇದ್ದಂಥ, ಆ ಯೋಜನೆಗಳಿಗೆ ಅವಶ್ಯಕತೆ ಇದ್ದಂಥ ಅಷ್ಟೂ ಹಣವನ್ನು ಹೊಳೆಯ ರೂಪದಲ್ಲಿ ಹರಿದು ಬರೋ ರೀತಿಯಲ್ಲಿ ಮಾಡಿಕೊಟ್ಟಂಥ ಒಬ್ಬ ಪುಣ್ಯಾತ್ಮ. 1984 ಜೂನ್ ತಿಂಗಳಿನಿಂದ ಈವರೆಗೆ ಏನು ಲಕ್ಷಾಂತರ ಜನ ಆ ಹುದ್ದೆಗಳಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದ 37 ಇಲಾಖೆಗಳಿಗೆ ಸಂಬಂಧಪಟ್ಟ ಹಾಗೆ ಆ 3 ಮತ್ತು 4ನೇ ದರ್ಜೆ ನೌಕರರಾಗಿ ಕೆಲಸಕ್ಕೆ ಸೇರಿಕೊಂಡು ತಮ್ಮ ಜೀವನವನ್ನು ರೂಪಿಸ್ಕೊಂಡಿರ್ತಕ್ಕಂಥ ಲಕ್ಷಾಂತರ ಮಂದಿ ಏನಿದ್ದಾರೆ, ಅವರು ಯಾವತ್ತೂ ಕೂಡ ಆ ಎಲ್ಲ ಲಕ್ಷಾಂತರ ಕುಟುಂಬಗಳು ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಮರಿಬಾರ್ದು. ಮರೆತರೆ ಕೂಡ ಅವ್ರಿಗೆ ಒಳ್ಳೆಯದಾಗೋದಿಲ್ಲ. ಯಾತಕ್ಕೆ ಅಂತಂದರೆ ಐದು ಭಾಗಗಳಾಗಿ, 5 ಪ್ರಾಂತ್ಯಗಳಾಗಿ ವಿಭಜನೆಯಾಗಿದ್ದ ಕನ್ನಡ ನಾಡು ಮೈಸೂರು ರಾಜ್ಯವಾಗಿ 69 ವರ್ಷಗಳು ಸಂಪೂರ್ಣವಾಗಿ 70ನೇ ವರ್ಷಕ್ಕೆ ಕಾಲಿಡ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ, ಹಾಗೆ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಅನ್ನೋ ಹೆಸರನ್ನು ನಾಮಕರಣ ಮಾಡಿ 1973ರಲ್ಲಿ ಮಾಡಿದಂಥ ಸಂದರ್ಭದಲ್ಲಿ 52 ವರ್ಷಗಳು ಸಂಪೂರ್ಣ ಆಗಿ 53ನೇ ವರ್ಷಕ್ಕೆ ಕಾಲಿಡ್ತಾ ಇರ್ತಕ್ಕಂಥ ಈ ಶುಭ ಸಂದರ್ಭದಲ್ಲಿ ಕನ್ನಡ ನಾಡಿನ ಎಲ್ಲ ಜನತೆಗೆ, ಸಮಸ್ತ ಜನತೆಗೆ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ, ಕನ್ನಡ, ಕರ್ನಾಟಕ ಮತ್ತು ಡಾಕ್ಟರ್ ರಾಜ್ಕುಮಾರ್ ಅನ್ನೋ ಒಳ್ಳೆಯ ವಿಷಯವನ್ನು ಸುದ್ದಿಮನೆ ವಾಹಿನಿಯವರು ತಗೊಂಡಿರ್ತಕ್ಕಂಥ ವಿಷಯಕ್ಕೆ ಸಂಬಂಧಪಟ್ಟಂಗೆ ವಾಹಿನಿಯ ಎಲ್ಲ ಸಿಬ್ಬಂದಿ ವರ್ಗದವ್ರಿಗೆ, ಆಡಳಿತ ಮಂಡಳಿಯವರಿಗೆ ಹೃತ್ಪೂರ್ವಕವಾದಂಥ ಅಭಿನಂದನೆಗಳು ತಿಳಿಸ್ತಾ, ಕನ್ನಡ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅಂದರೆ ಕನ್ನಡ ಅನ್ನೋದು ನಮಗೆಲ್ಲ ಗೊತ್ತಿರ್ತಕ್ಕಂಥದ್ದು. ಅದನ್ನು ಪ್ರತ್ಯೇಕವಾಗಿ ಹೇಳೋ ಅವಶ್ಯಕತೆ ಇಲ್ಲ ಅಂತ ನಾನು ಭಾವಿಸ್ತೀನಿ. ಹಾಗೆ ಕನ್ನಡ ಭಾಷೆ ಬಗ್ಗೆ, ಕನ್ನಡ ನಾಡು, ನುಡಿ, ನೆಲ, ಜಲದ ಬಗ್ಗೆ ಅಣ್ಣವ್ರಿಗಿದ್ದಂಥ ಪ್ರೀತಿ, ಅಭಿಮಾನ, ಅವುಗಳಿಗೆ ಸಂಬಂಧಿಸಿದ ಹೋರಾಟಗಳ ನೇತೃತ್ವವನ್ನು ಸದಾಕಾಲ ಅವರು ಮಾಡಲಿಕ್ಕೆ ತಯಾರಾಗಿ ನಿಂತ್ಕೊಂಡಿದ್ದಂಥದ್ದು, ಮಾಡಿರೋದ್ರಲ್ಲಿ ಯಶಸ್ವಿಯಾಗಿರ್ತಕ್ಕಂಥ ವಿಷಯವನ್ನು ಈಗಾಗಲೇ ನಾನು ಸೇರಿದಾಗೆ 10 ಜನ 100 ಬಾರಿ ಮಾತನಾಡಿದ್ದಾರೆ. ಆದರೆ ಅಣ್ಣವ್ರಿಗೆ ಸಂಬಂಧಪಟ್ಟ ಹಾಗೆ ಕನ್ನಡ ಭಾಷೆ, ಕನ್ನಡ ನುಡಿ, ನೆಲ, ಜಲ, ಭಾಷೆಗೆ ಸಂಬಂಧಪಟ್ಟ ಹಾಗೆ ಅವರು ನಡ್ಕೊಂಡಿರ್ತಕ್ಕಂಥ ರೀತಿ, ಅವರ ಕೊಡುಗೆ, ಅವರು ಮಾಡಿರ್ತಕ್ಕಂಥ ಅನನ್ಯ ಸೇವೆಗಳ ಬಗ್ಗೆ ಎಷ್ಟು ಮಾತನಾಡಿದರೂ ಸಾಲದು ಅನ್ನೋದು ಒಬ್ಬ ಕನ್ನಡಿಗನಾಗಿ, ಒಬ್ಬ ಅಣ್ಣಾವ್ರ ಅಭಿಮಾನಿಯಾಗಿ ನನ್ನ ಸ್ಪಷ್ಟವಾದಂಥ ಅಭಿಮತ. ಡಾಕ್ಟರ್ ರಾಜ್ಕುಮಾರ್ ಅಂದರೆ ಅದು ಕನ್ನಡದ ಅಸ್ಮಿತೆ ಅನ್ನೋದು ನಮ್ಗೆ ಗೊತ್ತಿರ್ತಕ್ಕಂಥದ್ದು. ಡಾಕ್ಟರ್ ರಾಜ್ಕುಮಾರ್ ಅಂದರೆ ಕರ್ನಾಟಕದ ಸಾಂಸ್ಕೃತಿಕ ರಾಯಭಾರಿ ಅನ್ನೋದು ಕೂಡ ನಮಗೆಲ್ಲ ಗೊತ್ತಿರ್ತಕ್ಕಂಥದ್ದು. ಅದರಲ್ಲಿ ಎರಡನೇ ಮಾತೇ ಇಲ್ಲ. ಕನ್ನಡ ಭಾಷೆ ಮತ್ತು ಕರುನಾಡಿನ ಸಾಂಸ್ಕೃತಿಕ ಪರಂಪರೆಯನ್ನು ಜಗತ್ತಿನಾದ್ಯಂತ ಪಸರಿಸಿದಂಥ ನಾಡದೇವಿ ಭುವನೇಶ್ವರಿಯ ಹೆಮ್ಮೆಯ ಪುತ್ರ ಡಾಕ್ಟರ್ ರಾಜ್ಕುಮಾರ್ ಅವರು ಕನ್ನಡತನವನ್ನು, ಕನ್ನಡಾಭಿಮಾನವನ್ನು ಕನ್ನಡಿಗರ ಎದೆಯಾಳದಲ್ಲಿ ಅತ್ಯಂತ ಪರಿಣಾಮಕಾರಿಯಾಗಿ ತುಂಬಿದಂಥ, ಬಿತ್ತದಂಥ ಒಬ್ಬ ಮಹಾನ್ ಚೇತನ ಅಂತ ಡಾಕ್ಟರ್ ರಾಜ್ಕುಮಾರ್ ಅವರು ಕನ್ನಡಿಗರ ಮನಸ್ಸುಗಳಲ್ಲಿ ಸ್ತುಪ್ತವಾಗಿ ಅಡಗಿದ್ದಂಥ ಆತ್ಮಾಭಿಮಾನವನ್ನು, ಕನ್ನಡಾಭಿಮಾನವನ್ನು
ತಮ್ಮ ಪ್ರತಿಯೊಂದು ಚಲನಚಿತ್ರಗಳ ಮೂಲಕ, ತಮ್ಮ ಪ್ರತಿಯೊಂದು ಸಭೆ ಸಮಾರಂಭಗಳಲ್ಲಿ ಮಾತನಾಡೋ ಮೂಲಕ ಬಡಿದೆಬ್ಬಿಸಿ ಕನ್ನಡದ ಜಾಗೃತಿಯನ್ನು ಸಮಸ್ತ ನಾಡಿನ ಕನ್ನಡಿಗರಲ್ಲಿ ಮೂಡಿಸಿದಂಥ ಒಬ್ಬರೇ ಒಬ್ಬರು ಏಕೈಕ ನಾಯಕ ಅಂದರೆ ಅದು ಡಾಕ್ಟರ್ ರಾಜ್ಕುಮಾರ್ ಅವರು ಅಂದರೆ ಅದು ತಪ್ಪಾಗಲಾರದು. ತಾವು ನಟಿಸಿದಂಥ ಪ್ರತಿಯೊಂದು ಚಲನಚಿತ್ರದಲ್ಲಿ, ಅವರು ಭಾಗವಹಿಸಿದಂಥ ಪ್ರತಿಯೊಂದು ಸಭೆ ಸಮಾರಂಭಗಳಲ್ಲಿ ಕನ್ನಡ ಭಾಷಾ ಪ್ರೇಮವನ್ನು ಬಹಿರಂಗವಾಗಿ ವ್ಯಕ್ತಪಡಿಸೋ ಮೂಲಕ ಕನ್ನಡ ಭಾಷೆಯ ಹಿರಿಮೆಯನ್ನು, ಕನ್ನಡ ಸಂಸ್ಕೃತಿಯ ಶ್ರೇಷ್ಠತೆಯನ್ನು ಇಡೀ ಜಗತ್ತಿಗೆ ಸಾರಿ ಹೇಳಿದಂಥ ಕನ್ನಡದ ಏಕೈಕ ಕಲಾವಿದ. ಇಂತಹ ಒಬ್ಬ ಮಹಾನ್ ಚೇತನ ಒಂದು ವೇಳೆ ಕರ್ನಾಟಕದಲ್ಲಿ ಜನ್ಮ ತಾಳದೆ ಹೋಗಿದ್ದಿದ್ರೆ ಏನೇನು ಆಗ್ತಾಯಿತ್ತು ಅನ್ನೋದನ್ನು ಈಗಿನ ಮತ್ತು ಮುಂದಿನ ಪೀಳಿಗೆಯವರಿಗೆ ತಿಳಿಸ್ಕೊಡ್ಲೇಬೇಕಾದಂಥ ಜರೂರತ್ತು, ಅನಿವಾರ್ಯತೆ ಈಗಿನ ನಮ್ಮ ಕೈಯಲ್ಲಿದೆ, ನಮ್ಮ ಕರ್ತವ್ಯವಾಗಿದೆ ಅಂತ ನಾನು ಅತ್ಯಂತ ಸ್ಪಷ್ಟವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ವೇಳೆ ಡಾಕ್ಟರ್ ರಾಜ್ಕುಮಾರ್ ಅವರು ಈ ನಾಡಿನಲ್ಲಿ ಜನಿಸದೆ ಹೋಗಿದ್ದಿದ್ರೆ ಇಡೀ ವಿಶ್ವವನ್ನೇ ತನ್ನ ಯಾವುದೇ ಬೇರೆ ಕಲಾವಿದ ಮಾಡದೇ ಇರೋ ರೀತಿಯಲ್ಲಿ ಪ್ರತಿಯೊಂದು ಪಾತ್ರದಲ್ಲಿ ಆ ಪಾತ್ರದ ಪರಾಕಾಷ್ಠತೆಯನ್ನು ತಲುಪಿ ಅತ್ಯಂತ ಪರಿಣಾಮಕಾರಿಯಾಗಿ ಜನರಿಗೆ ತಲುಪಿಸಿದಂಥ, ತನ್ಮೂಲಕ ತಾನು ನಟಿಸಿದಂಥ ಚಲನಚಿತ್ರಗಳ ಮೂಲಕ ಹತ್ತಾರು ಸಾಮಾಜಿಕ ಬದಲಾವಣೆಗಳನ್ನು ತಂದಂಥ, ಸಾಮಾಜಿಕ ಸಂದೇಶಗಳು ಒಳಗೊಂಡಂಥ ನಾಂದಿ, ನಂದಾದೀಪ, ಉಯ್ಯಾಲೆ, ಅಣ್ಣೆಲೆ ಚಿಗುರಿದಾಗ, ಬಂಗಾರದ ಹೂವು ಇಂತಹ ಚಲನಚಿತ್ರಗಳಲ್ಲಿ ಅಭಿನಯಿಸುವ ಮೂಲಕ ಸಾಮಾಜಿಕ ಬದಲಾವಣೆಗಳಿಗೆ ಒಂದು ಅವಕಾಶ ಮಾಡಿಕೊಟ್ಟಂಥ ವಿಶ್ವದ ಏಕೈಕ ಕಲಾವಿದ ಅನ್ನೋದ್ರ ಜೊತೆಗೆ ತಾವು ನಟಿಸಿದ ಪಾತ್ರಗಳ ಮೂಲಕವೇ ಹತ್ತಾರು ಸಾಮಾಜಿಕ ಬದಲಾವಣೆಗಳನ್ನು ತಂದಂಥ ಒಬ್ಬರೇ ಒಬ್ಬರು ಒಂದು ಬಂಗಾರದ ಮನುಷ್ಯ ಚಿತ್ರದ ಮೂಲಕ ಸಾವಿರಾರು ಮಂದಿ ವಿದ್ಯಾವಂತ ಯುವಕರು ಮತ್ತೆ ಪುನಃ ಹಳ್ಳಿಗೆ, ತಮ್ಮ ಗ್ರಾಮಗಳಿಗೆ ವಾಪಸ್ಸಾಗಿ ಹಿಂತಿರುಗಿ ವ್ಯವಸಾಯದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಂಥ ಉದಾಹರಣೆಗಳು. ಒಂದೇ ಒಂದು ಕಸ್ತೂರಿ ನಿವಾಸ ಸಿನಿಮಾದ ಮೂಲಕ ತಾವು ಗಳಿಸಿದಂಥ ಹಣದ ಸಂಪತ್ತಿನ ಪೈಕಿ ಕನಿಷ್ಠ ಒಂದು 10% ಆದರೂ ಅವಶ್ಯಕತೆ ಇರತಕ್ಕಂಥವ್ರಿಗೆ ದಾನ ಮಾಡಬೇಕು ಅನ್ನೋ ಒಂದು ಸಂದೇಶವನ್ನು ಆ ಮೂಲಕ ಅವರ ಅಭಿಮಾನಿಗಳು ಅದನ್ನು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳುವಂಥ ರೀತಿಯಲ್ಲಿ ಮಾಡಿದಂಥ ಒಂದು ಪಾತ್ರ ಇರ್ಬೋದು. ಅಥವಾ ಜೀವನ ಚೈತ್ರ ಸಿನಿಮಾದಿಂದ ಆ ಒಂದು ಸಿನಿಮಾ ನೂರಾರು ಹೆಂಡಸಾರೆ ಅಂಗಡಿಗಳನ್ನು ಮುಚ್ಚಿಸ್ಲಿಕ್ಕೆ ಕಾರಣವಾದಂಥ ಒಂದು ಸಿನಿಮಾ. ಆ ಥರ ಹಲವಾರು ತಾವು ನಟಿಸಿದಂಥ ಸಿನಿಮಾಗಳ ಮೂಲಕ ಗುರುತರವಾದ, ಬಹಳ ಗಂಭೀರವಾಗಿದ್ದಂಥ ಸಾಮಾಜಿಕ ಪಿಡುಗುಗಳನ್ನು ತೊಡೆದುಹಾಕಿ ಒಂದು ಸಾಮಾಜಿಕ ಬದಲಾವಣೆಯನ್ನು ತಂದಂಥ ಒಬ್ಬ ಅಪ್ರತಿಮ ನಾಯಕ. ತಾವು 53 ರಸಮಂಜರಿ ಕಾರ್ಯಕ್ರಮಗಳ ಮೂಲಕ ಆಗಿನ ಕರ್ನಾಟಕದ 1983-84ರಿಂದ 1994-95 10-12 ವರ್ಷಗಳ ಅವಧಿಯಲ್ಲಿ 53ಕ್ಕೂ ಹೆಚ್ಚು ರಸಸಂಜೆ ಕಾರ್ಯಕ್ರಮಗಳನ್ನು ಕೊಡೋದ್ರ ಮೂಲಕ ಆಗಿನ ಕರ್ನಾಟಕದ 21 ಜಿಲ್ಲೆಗಳ ಪೈಕಿ 18 ಜಿಲ್ಲೆಗಳಲ್ಲಿ ಜಿಲ್ಲಾ ಕ್ರೀಡಾಂಗಣಗಳನ್ನು ನಿರ್ಮಾಣ ಮಾಡಲಿಕ್ಕೆ ಸಹಾಯ ಮಾಡಿದಂಥ, KEB ನೌಕರರ ಭವನ ನಿರ್ಮಾಣಕ್ಕೆ ಪೊಲೀಸ್ ಇಲಾಖೆಯ ಪೊಲೀಸ್ ಭವನವನ್ನು ನಿರ್ಮಾಣ ಮಾಡಲಿಕ್ಕೆ, ದೆಹಲಿ ಕನ್ನಡ ಸಂಘವನ್ನು, ಮುಂಬೈ ಕನ್ನಡ ಸಂಘವನ್ನು, ದುಬೈ ಕನ್ನಡ ಸಂಘದ ಕಟ್ಟಡಗಳನ್ನು ನಿರ್ಮಾಣ ಮಾಡಲಿಕ್ಕೆ ತಮ್ಮ ರಸಸಂಜೆ ಕಾರ್ಯಕ್ರಮಗಳ ಮೂಲಕ ಆ ಕಟ್ಟಡಗಳಿಗೆ ಅವಶ್ಯಕತೆ ಇದ್ದಂಥ, ಆ ಯೋಜನೆಗಳಿಗೆ ಅವಶ್ಯಕತೆ ಇದ್ದಂಥ ಅಷ್ಟೂ ಹಣವನ್ನು ಅದು ಒಂದು ಹೊಳೆಯ ರೂಪದಲ್ಲಿ ಹರಿದು ಬರೋ ರೀತಿಯಲ್ಲಿ ಮಾಡಿಕೊಟ್ಟಂಥ ಒಬ್ಬ ಪುಣ್ಯಾತ್ಮ. ಒಂದು ವೇಳೆ ಅವರೇ ಇಲ್ಲದೆ ಹೋಗಿದ್ದಿದ್ರೆ ನಮ್ಮ ಗೋಕಾಕ್ ಚಳುವಳಿ ಯಶಸ್ವಿ ಆಗ್ತಾ ಇರಲಿಲ್ಲ. ಸಾಹಿತಿ ಕಲಾವಿದರು ಮಾಡಿದಂಥ ಗೋಕಾಕ್ ಚಳುವಳಿ ಒಂದು ನಿಸ್ತೇಜವಾಗಿದ್ದಂಥ ಸಂದರ್ಭದಲ್ಲಿ ಪಾಟೀಲ್ ಪುಟ್ಟಪ್ಪನವ್ರು ಕೊಟ್ಟಂಥ ಕರೆಯನ್ನು ಸ್ವೀಕರಿಸಿ ಅವರು ಚಳುವಳಿಗೆ ಧುಮುಕದ ನಂತರ ಆದಂಥ ಪರಿಣಾಮಗಳೇನು ಅನ್ನೋದು ನಮಗೆಲ್ಲ ಗೊತ್ತಿರ್ತಕ್ಕಂಥದ್ದು. ಆಗಿನ 21 ಜಿಲ್ಲೆಗಳ 23 ಸಭೆಗಳಲ್ಲಿ 21 ಜಿಲ್ಲೆಗಳಲ್ಲಿ ನಡೆದಂಥ 23 ಸಾರ್ವಜನಿಕ ಸಭೆಗಳಲ್ಲಿ ಪ್ರತಿಯೊಂದು ಸಭೆಗೆ ಲಕ್ಷಾಂತರ ಜನ ಸಾಗರೋಪಾದಿಯಲ್ಲಿ ಹರಿದು ಬಂದಿರೋವಂಥದ್ದು. ಈಗಿರ್ತಕ್ಕಂಥ ಸಂಚಾರ ವ್ಯವಸ್ಥೆ ಆಗಿರಲಿಲ್ಲ. ಈಗಿರ್ತಕ್ಕಂಥ ರೈಲ್ವೆ ವ್ಯವಸ್ಥೆ ಆಗಿರ್ಬೋದು, ಅಥವಾ ಖಾಸಗಿ ಬಸ್ಗಳು, ಸರ್ಕಾರಿ ಬಸ್ಗಳ ಸಂಚಾರ ವ್ಯವಸ್ಥೆ ಇರ್ಬೋದು, ಯಾವುದೂ ಇಲ್ಲದೇ ಇರೋವಂಥ ಕಾಲದಲ್ಲಿ ಕೇವಲ ಅಣ್ಣ ಅವರು ಆ ಕಾರ್ಯಕ್ರಮಕ್ಕೆ ಬರ್ತಾರೆ ಅನ್ನೋ ಒಂದೇ ಒಂದು ಕಾರಣದಿಂದ ಪ್ರತಿಯೊಂದು ಸಭೆಗೆ ಲಕ್ಷಾಂತರ ಮಂದಿ ಸೇರ್ತಾ ಇದ್ರು ಅಂತಂದರೆ ಕನ್ನಡಿಗರ ಎದೆಯಾಳದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಮೂಡಿಸಿದಂಥ ಛಾಪು ಹೇಗಿತ್ತು ಅನ್ನೋದು ನಮಗೆಲ್ಲ ಪ್ರತ್ಯಕ್ಷವಾಗಿ ನಾವು ನೋಡಿರ್ತಕ್ಕಂಥದ್ದು.
ಸ್ವತಃ ಮುಖ್ಯಮಂತ್ರಿ ಸ್ಥಾನವೇ ಅವರ ಪಾದದ ಬಳಿ ಬಂದಾಗಲೂ ಕೂಡ ಅದು ನನಗೆ ಸರಿಯಾದಂಥ ಸೂಕ್ತವಾದಂಥ ಜವಾಬ್ದಾರಿ ಅಲ್ಲ, ನಾನು ಕೇವಲ ಕಲಾವಿದ ಮಾತ್ರ. ಅಂತಹ ಅದ್ಭುತ ಅವಕಾಶವನ್ನು ತಿರಸ್ಕರಿಸಿದಂಥ ವಿಶ್ವದ ಏಕೈಕ ಕಲಾವಿದ ಅನ್ನೋದನ್ನು ನಾವು ಮರಿಬಾರ್ದು. ಹಾಗೆ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರದ 3 ಮತ್ತು 4ನೇ ದರ್ಜೆ ನೌಕರರ ಹುದ್ದೆಗಳಲ್ಲಿ ಯಾರು ಕೆಲಸ ಮಾಡ್ತಾ ಇದ್ದಾರೆ 1984 ಜೂನ್ ತಿಂಗಳಿನಿಂದ ಈವರೆಗೆ ಏನು ಲಕ್ಷಾಂತರ ಜನ ಆ ಹುದ್ದೆಗಳಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದ 37 ಇಲಾಖೆಗಳಿಗೆ ಸಂಬಂಧಪಟ್ಟ ಹಾಗೆ ಆ 3 ಮತ್ತು 4ನೇ ದರ್ಜೆ ನೌಕರರಾಗಿ ಕೆಲಸಕ್ಕೆ ಸೇರಿಕೊಂಡು ತಮ್ಮ ಜೀವನವನ್ನು ರೂಪಿಸ್ಕೊಂಡಿರ್ತಕ್ಕಂಥ ಲಕ್ಷಾಂತರ ಮಂದಿ ಏನಿದ್ದಾರೆ, ಅವರು ಯಾವತ್ತೂ ಕೂಡ ಆ ಎಲ್ಲ ಲಕ್ಷಾಂತರ ಕುಟುಂಬಗಳು ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಮರಿಬಾರ್ದು. ಮರೆತರೆ ಕೂಡ ಅವರಿಗೆ ಒಳ್ಳೆಯದಾಗೋದಿಲ್ಲ. ಯಾತಕ್ಕೆ ಅಂತಂದರೆ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದೇ ಒಂದು ಮನವಿಗೆ ಹೋಗೊಟ್ಟು ಅವತ್ತು ರಾಮಕೃಷ್ಣ ಹೆಗಡೆ ಅವರು ಕನ್ನಡಿಗರಿಗೆ, ಅಂದರೆ ಕನ್ನಡ ನಾಡಿನಲ್ಲಿ ಹುಟ್ಟಿ ಬೆಳೆದಿರ್ತಕ್ಕಂಥವ್ರು ಯಾವುದೇ ಭಾಷಿಕರಾಗಲಿ ಅಥವಾ ಕನ್ನಡ ನಾಡಿನಲ್ಲಿ 15 ವರ್ಷಗಳಿಂದ ವಾಸ ಮಾಡ್ತಾ ಇರ್ತಕ್ಕಂಥ ಅವ್ರನ್ನೆಲ್ಲ ಕನ್ನಡಿಗರು ಅಂತಲೇ ನಾವು ಅದನ್ನು ಭಾವಿಸ್ಬೇಕಾಗಿರೋದ್ರಿಂದ ಕನ್ನಡಿಗರಿಗೆ ಮಾತ್ರ 3 ಮತ್ತು 4ನೇ ದರ್ಜೆ ನೌಕರರ ಹುದ್ದೆಯನ್ನು ಮೀಸಲಾಗಿಡಬೇಕು ಅಂತ ಅವ್ರ ಕೋರಿಕೆಯನ್ನು ಮನ್ನಿಸಿ ರಾಮಕೃಷ್ಣ ಹೆಗಡೆ ಅವರು ಆ ತತ್ಕ್ಷಣದಿಂದ ಜಾರಿಗೆ ತಂದಂಥ ಒಂದು ಪದ್ಧತಿಯ ಆಧಾರದಲ್ಲಿ ಇವತ್ತು ಆ ಒಂದು 2 ಹುದ್ದೆಗಳು ಇವತ್ತು ನೇರವಾಗಿ ಈ ನಾಡಿನಲ್ಲಿ ಹುಟ್ಟಿ ಬೆಳೆದಿರ್ತಕ್ಕಂಥ, ಈ ನಾಡಿನಲ್ಲಿ 15 ವರ್ಷಕ್ಕೂ ಹೆಚ್ಚು ಕಾಲದಿಂದ ವಾಸ ಇರತಕ್ಕಂಥ ಜನರಿಗೆ ಸಿಗ್ತಾ ಇರ್ತಕ್ಕಂಥದ್ದು. ಅದಕ್ಕೆ ನೇರವಾಗಿ ಕಾರಣ ಡಾಕ್ಟರ್ ರಾಜ್ಕುಮಾರ್ ಅವರು. ಅದೆಲ್ಲದಕ್ಕಿಂತಲೂ ನಾಡಪ್ರಭು ಕೆಂಪೇಗೌಡರು ಕಟ್ಟಿರ್ತಕ್ಕಂಥ ಈ ಬೆಂಗಳೂರು ಮಹಾನಗರವನ್ನು ಎಲ್ಲ ಪ್ರಾಕೃತಿಕ ವಿಕೋಪಗಳಿಂದ ಮುಕ್ತವಾಗಿರ್ತಕ್ಕಂಥ ಮತ್ತು ಸಮುದ್ರ ಮಟ್ಟದಿಂದ 3000 ಅಡಿಗಳಿಗೂ ಎತ್ತರದ ಪ್ರದೇಶದಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ ಅತ್ಯಂತ ವೈಜ್ಞಾನಿಕವಾಗಿ 486 ವರ್ಷಗಳ ಹಿಂದೆ ನಾಡಪ್ರಭು ಕೆಂಪೇಗೌಡರು ನಿರ್ಮಾಣ ಮಾಡೋದು. ಅಂಥ ಬೆಂಗಳೂರು ಮಹಾನಗರ ಇವತ್ತು ಕರ್ನಾಟಕದ ರಾಜಧಾನಿಯಾಗೇ ಉಳ್ಕೊಂಡಿದೆ ಅಂತಂದರೆ ಅದು ಕೇವಲ ಡಾಕ್ಟರ್ ರಾಜ್ಕುಮಾರ್ ಅವರು ಕೊಟ್ಟಂಥ ಒಂದೇ ಒಂದು ಎಚ್ಚರಿಕೆಯ ಹೇಳಿಕೆಯ ಆಧಾರದಲ್ಲಿ ಆಗಿನ ಕೇಂದ್ರ ಸರ್ಕಾರ ಇಟ್ಟಿದ್ದಂಥ ಒಂದು ಹೆಜ್ಜೆಯನ್ನು, ಬೆಂಗಳೂರು ಮಹಾನಗರವನ್ನು ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಮಾಡಕ್ಕೆ ಕೊಟ್ಟಿದ್ದಂಥ ಕೇಂದ್ರ ಸರ್ಕಾರ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದೇ ಒಂದು ಹೇಳಿಕೆಯಿಂದ ಕಂಗೆಟ್ಟು ತನ್ನ ನಿಲುವನ್ನು ಬದಲಿಸ್ಕೊಂಡಿದ್ದರಿಂದ ಇವತ್ತು ಬೆಂಗಳೂರು ಮಹಾನಗರ, ಐತಿಹಾಸಿಕ ಬೆಂಗಳೂರು ಮಹಾನಗರ ನಾಡಪ್ರಭು ಕೆಂಪೇಗೌಡರ ಎಲ್ಲ ಆಶಯಗಳಿಗೆ ತಕ್ಕನಾಗೆ ಕಟ್ಟಿರ್ತಕ್ಕಂಥ ಆ ಒಂದು ಬೆಂಗಳೂರು ಮಹಾನಗರ ಇವತ್ತು ಕನ್ನಡಿಗರ ರಾಜಧಾನಿಯಾಗಿ, ಕರ್ನಾಟಕದ ರಾಜಧಾನಿಗೆ ಉಳ್ಕೊಂಡಿದೆ ಅಂತಂದರೆ ಅದು ಕೇವಲ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದೇ ಒಂದು ಹೇಳಿಕೆಯಿಂದ. ಇಂತಹ 10 ಹಲವು ಉದಾಹರಣೆಗಳು ನಮಗೆ ಸಿಗುತ್ತೆ. ಹೇಗೆ ಅವರು ಡಾಕ್ಟರ್ ರಾಜ್ಕುಮಾರ್ ಅವರು ಅಂದರೆ ಅಣ್ಣ ಅವರು ನಮ್ಮ ಕನ್ನಡಿಗರಲ್ಲಿ ಅವರು ಅಡಗಿದ್ದಂಥ, ಸುಪ್ತವಾಗಿ ಅಡಗಿದ್ದಂಥ ಕನ್ನಡಾಭಿಮಾನವನ್ನು, ಕನ್ನಡಿಗರ ಆತ್ಮಾಭಿಮಾನವನ್ನು, ಕನ್ನಡಿಗರ ಸ್ವಾಭಿಮಾನವನ್ನು ಎಚ್ಚೆತ್ಕೊಳ್ಳೋ ರೀತಿಯಲ್ಲಿ ಮಾಡಿದ್ರು. ಅದನ್ನು ಬಡದೆಬ್ಸೋ ರೀತಿಯಲ್ಲಿ ಯಾವ ರೀತಿ ಮಾಡಿದ್ರು ಅಂತಂದರೆ, ತಾವು ನಟಿಸಿದ ಪ್ರತಿಯೊಂದು ಚಿತ್ರದ ಪಾತ್ರಗಳ ಮೂಲಕ ಒಂದು ದಾಸರ ಪದಗಳನ್ನು ಅಥವಾ ಶರಣರ ವಚನಗಳನ್ನು ಜನರಿಗೆ ತಿಳಿಸೋವಂಥದ್ರ ಜೊತೆಗೆ ಕನ್ನಡ ಸಂಸ್ಕೃತಿ ಎಷ್ಟು ಭವ್ಯವಾಗಿರ್ತಕ್ಕಂಥದ್ದು ಅನ್ನೋ ಒಂದು ವಿಷಯವನ್ನು ಕನ್ನಡಿಗರಿಗೆ ಮನವರಿಕೆ ಮಾಡಿಕೊಡೋದಲ್ಲದೆ, ಇನ್ನು ನಮ್ಗೆ ಗೊತ್ತಿರೋ ಹಾಗೆ ಒಂದು ನಾವಾಡುವ ನುಡಿಯ ಕನ್ನಡ ನುಡಿ ಇರ್ಬೋದು, ಜೇನಿನ ಹೊಳೆಯೋ ಆ ಗೀತೆ ಇರ್ಬೋದು, ಅಥವಾ ಹುಟ್ಟಿದರೆ ಕನ್ನಡ ನಾಡಲ್ಲಿ, ಇದೆಲ್ಲ ಗೀತೆಗಳ ರೂಪದಲ್ಲಿತ್ತು ಅಂತಂದರೆ ತಾವು ಅಭಿನಯಿಸಿದಂಥ ಗೀತೆಗಳಲ್ಲಿ ಕನ್ನಡಿಗರನ್ನು ಬಡಿದೆಬ್ಸುವಂಥ ಹಲವಾರು ವಿಷಯಗಳನ್ನು ಒಂದೊಂದು ಚಿತ್ರಗಳಲ್ಲೂ ಅವರು ತೋರಿಸ್ಕೊಡೋದ್ರ ಮೂಲಕ ಕನ್ನಡಿಗರಿಗೆ ಕನ್ನಡ ಎಷ್ಟು ಶ್ರೇಷ್ಠ, ಕನ್ನಡ ಭಾಷೆ ಎಷ್ಟು ಶ್ರೇಷ್ಠ, ಕನ್ನಡ ಇತಿಹಾಸ ಎಷ್ಟು ಭವ್ಯವಾದಂಥದ್ದು ಅನ್ನೋದನ್ನ ವಿಷಯವನ್ನು ಅವರು ತಮಗೆ ಯಾರಿಗೂ ಒಂದು ಎಲ್ಲರ ಅರಿವಿಗೆ ಬರೋ ರೀತಿಯಲ್ಲಿ ಅದನ್ನು ಮಾಡಿಕೊಂಡು ಬಂದರು. ಅದರ ಮೂಲಕ ಇವತ್ತೇನಾದರೂ ಕನ್ನಡ ನಾಡಿನಲ್ಲಿ ಕನ್ನಡತನ ಕನ್ನಡಿಗರಲ್ಲಿ ಉಳ್ಕೊಂಡಿದೆ, ಆ ಒಂದು ಕನ್ನಡದ ಸ್ವಾಭಿಮಾನ ಸದಾಕಾಲ ಎಚ್ಚರಗೊಂಡಿರುತ್ತೆ ಅಂತಂದರೆ ಅದಕ್ಕೆ ನೇರವಾಗಿ ಒಬ್ಬರೇ ಒಬ್ಬರು ಅದು ಕೇವಲ ಡಾಕ್ಟರ್ ರಾಜ್ಕುಮಾರ್ ಅವರು ಅನ್ನೋದು ಯಾವುದೇ ನಿಸ್ಸಂಶಯವಾಗಿ ನಾವು ಹೇಳಬೇಕಾಗಿರ್ತಕ್ಕಂಥ ಒಂದು ಸತ್ಯ ಅನ್ನೋದು ನನ್ನ ಅಭಿಮತ. ಉದಾಹರಣೆಗೆ ನಾನು ಹೇಳುವಂಥದ್ದು ಒಂದು ಮಂತ್ರಾಲಯ ಮಹಾತ್ಮೆ ಚಲನಚಿತ್ರ. ಆ ಮಂತ್ರಾಲಯ ಮಹಾತ್ಮೆ ಚಲನಚಿತ್ರ ನಾವು ನೋಡಿದಂಥ ಸಂದರ್ಭ ಅದು ರಾಘವೇಂದ್ರ ಸ್ವಾಮಿಗಳಿಗೆ, ರಾಯರಿಗೆ ಸಂಬಂಧಪಟ್ಟ ಚಿತ್ರ ಆಗಿದ್ದರೂ ಕೂಡ ಅದರಲ್ಲಿ ಒಂದು ಹಾಡನ್ನು ಪ್ರಾರಂಭದಲ್ಲೇ ಕಲಿಯುರೊಂದು ಪಾಠವನ್ನು ಕನ್ನಡ ತಾಯಿ ಮಕ್ಕಳೇ ಅನ್ನೋ ಒಂದು ವಾಕ್ಯದ ಮೂಲಕ ಆ ಗೀತೆಯನ್ನು ಪ್ರಾರಂಭ ಮಾಡುವಂಥದ್ದು. ಕಲಿಯಿರೊಂದು ಪಾಠವನ್ನು ಕನ್ನಡ ತಾಯಿ ಮಕ್ಕಳೇ ಅಂದರೆ ಕನ್ನಡಿಗರು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ವಿಷಯಗಳೇನಿದೆ ಅನ್ನೋದನ್ನು ಆ ಹಾಡಿನ ಮೂಲಕ ತಿಳಿಸ್ಕೊಟ್ಟಿರ್ತಕ್ಕಂಥದ್ದು. ಹಾಗೆ ಪುನರ್ಜನ್ಮ ಚಲನಚಿತ್ರ, ಅದ್ಭುತವಾದಂಥ ಚಲನಚಿತ್ರ. ಆ ಚಲನಚಿತ್ರದ ಒಂದು ಗೀತೆಯ ಪ್ರಾರಂಭವೇ ಕನ್ನಡತಿ ನೀ ನಮ್ಮೊಡತಿ ಅನ್ನೋ ಒಂದು ಸಾಲಿನೊಂದಿಗೆ ಪ್ರಾರಂಭ ಆಗುವಂಥದ್ದು. ಹಾಗೆ ನನ್ನ ತಮ್ಮ ಅದ್ಭುತವಾದಂಥ ಕಸ್ತೂರಿ ನಿವಾಸ ಚಲನಚಿತ್ರವನ್ನು ಹೊರತುಪಡಿಸಿದ್ರೆ
ಇನ್ನೊಂದು ಅಷ್ಟೇ ಮನೋಜ್ಞವಾದಂಥ ಅಭಿನಯ ಕೊಟ್ಟಿರ್ತಕ್ಕಂಥ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿನಯದ ಪರಾಕಾಷ್ಠತೆಯನ್ನು ಆ ಪಾತ್ರದ ಮೂಲಕ ಒಂದು ಜಗತ್ತಿಗೆ ತೋರಿಸ್ಕೊಟ್ಟಂಥ ಪರಿಚಯ ಮಾಡಿಕೊಟ್ಟಂಥ ಏನು ನನ್ನ ತಮ್ಮ ಸಿನಿಮಾ ಇದೆ, ಆ ಚಿತ್ರದ ಅದ್ಭುತವಾದಂಥ ಹಾಡು. ಅದೇ ಚಲನಚಿತ್ರ ತೆಲುಗಿನಲ್ಲಿ ಕೂಡ ಒಂದು ಜಗ್ಗಯ್ಯ ಅವರ ನಾಯಕತ್ವದಲ್ಲಿ ಅದು ಜರುಗಿನ ಕಥಾ ಅನ್ನೋ ಒಂದು ಹೆಸರಿನಲ್ಲಿ ತಯಾರಾಗಿದ್ದು. ಈ ಚಿತ್ರದ ನನ್ನ ತಮ್ಮ ಚಲನಚಿತ್ರದ ಇದೇ ಹೊಸ ಹಾಡು ನಾವೆಲ್ಲ ಕೇಳಿರುವಂಥದ್ದು, ಪ್ರಖ್ಯಾತವಾದಂಥ ಹಾಡು. ಈ ಹಾಡಲ್ಲಿ ಕೊನೆಯ ಒಂದು ಸಾಲುಗಳು ಬರುವಂಥದ್ದು, ಜನ್ಮ ಜನ್ಮದ ಪುಣ್ಯದ ಹಾಡು, ಕನ್ನಡಾಂಬೆ ಕಲಿಸಿದ ಹಾಡು ಅನ್ನೋ ಒಂದು ಸಾಲುಗಳನ್ನು. ಜನ್ಮ ಜನ್ಮದ ಪುಣ್ಯದ ಹಾಡು, ಕನ್ನಡಾಂಬೆ ಕಲಿಸಿದ ಹಾಡು. ಹಾಗೆ ಸಾಕ್ಷಾತ್ಕಾರ ಚಲನಚಿತ್ರದಲ್ಲಿ ಜನ್ಮ ಜನ್ಮದ ಅನುಬಂಧ ಅನ್ನೋ ಹಾಡು ಏನಿದೆ, ಡಾಕ್ಟರ್ ರಾಜ್ಕುಮಾರ್ ಅವರು ಮತ್ತು ಜಮುನಾ ಅವರು ಅಭಿನಯಿಸಿದಂಥ ಅದ್ಭುತವಾದಂಥ ಒಂದು ಸಿನಿಮಾ. ಆ ಒಂದು ಜನ್ಮ ಜನ್ಮದ ಅನುಬಂಧ ಆ ಗೀತೆಯಲ್ಲಿ ಕೊನೆಯಲ್ಲಿ ಬರುತ್ತೆ, ಕನ್ನಡ ಜನರ ಔದಾರ್ಯದಂತೆ ಅಂತಂದರೆ ಆ 3 ಪದಗಳಲ್ಲಿ ಇಡೀ ವಿಶ್ವದಲ್ಲಿ ಔದಾರ್ಯದಲ್ಲಿ ಕನ್ನಡಿಗರನ್ನು ಮೀರಿಸೋರು ಬೇರೆ ಯಾರೂ ಇಲ್ಲ, ಬೇರೆ ಯಾವುದೇ ಭೂಭಾಗದಲ್ಲಿ ಇಲ್ಲ, ಯಾವುದೇ ಪ್ರದೇಶದಲ್ಲಿಲ್ಲ ಅನ್ನೋ ಒಂದು ಯಾವುದೇ ಭಾಷಾ ಸೀಮೆಯಲ್ಲಿ ಇಲ್ಲ ಅನ್ನೋ ಒಂದು ಮಾತುಗಳನ್ನು ಕೇವಲ 3 ಪದಗಳಲ್ಲಿ ಕನ್ನಡ ಜನರ ಔದಾರ್ಯದಂತೆ ಅನ್ನೋ ಒಂದು ಆ 3 ಪದಗಳ ಒಂದು ಸಾಲಿನ ಮೂಲಕ ಕನ್ನಡ ಜನರ ಔದಾರ್ಯದಂತೆ ಕನ್ನಡಿಗರು ಎಷ್ಟು ಔದಾರ್ಯವಂತರು, ಉದಾರಿಗಳು ಅನ್ನೋದನ್ನು ಜಗತ್ತಿಗೆ ಹೇಳುವಂಥ ಒಂದು ಪ್ರಯತ್ನವನ್ನು ಕನ್ನಡಿಗರು ತಮ್ಮ ಭುಜವನ್ನು ತಾವೇ ತಟ್ಕೊಳ್ಳುವಂಥ ರೀತಿಯಲ್ಲಿ ಆ ಒಂದು ಸಾಲುಗಳನ್ನು ಅವರು ಹೇಳಿದಂಥ ರೀತಿ. ಹಾಗೆ ಇದೆಲ್ಲ ಒಂದಾಯಿತು ಅಂದರೆ ನಮಗೆ ಒಂದು ಜಯ ಭಾರತ ಜನನಿಯ ತನುಜಾತೆ ಹಾಡು ಹೇಗೆ ನಮಗೆ ನಾಡಗೀತೆ ಆಗಿದೆ, ಹಾಗೆ ಇನ್ನೊಂದು ಪರೋಕ್ಷವಾಗಿರ್ತಕ್ಕಂಥ ಇನ್ನೊಂದು ನಾಡಗೀತೆ ಅಂತಲೇ ಕರೆಯುವಂಥ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಅಂತೇನಿದೆ. ಅಷ್ಟೇ ಪ್ರಬುದ್ಧವಾದಂಥ ಕನ್ನಡಿಗರ ಮನಸ್ಸಿನಲ್ಲಿ, ಕನ್ನಡಿಗರ ಭಾವನೆಗಳಲ್ಲಿ ಕನ್ನಡತನವನ್ನು ಇನ್ನೊಂದು ರೀತಿಯಲ್ಲಿ ಬೇರೆಯ ಮಜಲಿಗೆ ತೊಗೊಂಡೋದಂಥ ಒಂದು ಹಾಡು, ಒಂದು ಗೀತೆ ಅಂತಂದರೆ ದೇವರ ಮಕ್ಕಳು ಚಲನಚಿತ್ರದ ಒಂದು ಗೀತೆ ಇದೆ. ಈ ದಿನ ಮಜಾ ಕಂಡೆನು ನಿಜ ಅನ್ನೋ ಒಂದು ಹಾಡು ಪ್ರಾರಂಭ ಆಗುತ್ತೆ. ಆ ಇಡೀ ಗೀತೆ ಕನ್ನಡ ನಾಡಿನ ಹಿರಿಮೆಯ ಬಗ್ಗೆ, ಕನ್ನಡ ನೆಲದ ಶ್ರೇಷ್ಠತೆಯ ಬಗ್ಗೆ ಎಂತಹ ಮನೋಜ್ಞವಾದ ಸಾಲುಗಳನ್ನು ಅದರಲ್ಲಿ ಬರೆಯಲಾಗಿದೆ. ಆ ಸಾಹಿತ್ಯ ಕೂಡ ಅಷ್ಟೇ ಇದೆ, ಗಾಯನ ಕೂಡ ಅಷ್ಟೇ ಅದ್ಭುತವಾಗಿದೆ. ಹಾಗೆ ಅದಕ್ಕೆ ಅಣ್ಣವ್ರು ನೀಡಿರ್ತಕ್ಕಂಥ ಅಭಿನಯ ಅಂತೂ ಅದು ಬೇರೆ ಯಾರು ಮಾಡಲಿಕ್ಕೂ ಸಾಧ್ಯ ಇಲ್ಲ. ಈ ದಿನ ಮಜಾ ಅನ್ನೋ ಹಾಡಿನಲ್ಲಿ ಎಂಥ ತಾಯಿ ನಾಡು, ಸ್ವರ್ಗ ಇಲ್ಲಿ ನೋಡು, ಇಲ್ಲಿ ಜನ್ಮವ ಬೇಡು, ಸದಾ ಸುಖ ನೀ ಪಡು ಅನ್ನೋ ಒಂದು 2 ಸಾಲುಗಳು ಮೊದಲನೇ ಪ್ಯಾರಾಗ್ರಾಫಲ್ಲಿ ಬಂದರು. ಎಂಥ ತಾಯಿ ನಾಡು, ಸ್ವರ್ಗ ಇಲ್ಲಿ ನೋಡು, ಇಲ್ಲಿ ಜನ್ಮವ ಬೇಡು, ಸದಾ ಸುಖ ನೀ ಪಡು. 2ನೇ ಪ್ಯಾರಾಗ್ರಾಫ್ನಲ್ಲಿ ನನ್ನಿ ಪ್ರಾಣದಾಣೆ, ಇಂಥ ನೆಲವ ಕಾಣೆ, ನನ್ನ ಕನ್ನಡ ಸೇವೆ ಅದೇ ಗುರಿ ಎನ್ನುವೆ ಅನ್ನೋ ಒಂದು ಸಾಲುಗಳ ಮೂಲಕ ಆ ಗೀತೆಯನ್ನು ಕೊನೆಗೊಳಿಸುವಂಥ ಏನಿದೆ, ಆ ಗೀತೆ ನಮ್ಮ ಈ ತಾಯಿ ನಾಡಿನ, ನಮ್ಮ ಕನ್ನಡ ನಾಡಿನ ನೆಲದ ಬಗ್ಗೆ, ಇಲ್ಲಿನ ಜನರ ಗುಣಗಳ ಬಗ್ಗೆ, ಆ ಕನ್ನಡ ಭಾಷೆಯ ಬಗ್ಗೆ ಕನ್ನಡಿಗರಲ್ಲಿ ಇನ್ಯಾವುದೇ ಗೀತೆಯಲ್ಲೂ ಬರದೇ ಇರುವಂಥ ಪದಪುಂಜಗಳನ್ನು ಇಲ್ಲಿ ತೋರಿಸ್ಕೊಡೋದ್ರ ಮೂಲಕ, ಆ ಒಂದು ಸಾಹಿತ್ಯದ ಮೂಲಕ ತೋರಿಸ್ಕೊಡೋವಂಥದ್ರ ಮೂಲಕ ಅದ್ಭುತವಾದಂಥ ಒಂದು ಪ್ರಯತ್ನವನ್ನು ಮಾಡೋದ್ರ ಮೂಲಕ ಕನ್ನಡಿಗರ ಮನಸ್ಸಿನಲ್ಲಿ ಕನ್ನಡತನದ ಭಾವನೆಗಳನ್ನು, ಕನ್ನಡತನದ ಹಿರಿಮೆಯನ್ನು, ಕನ್ನಡದ ಭವ್ಯ ಇತಿಹಾಸವನ್ನು ಹೇಳುವಂಥ ಒಂದು ಸಾರ್ಥಕ ಪ್ರಯತ್ನವನ್ನು ಡಾಕ್ಟರ್ ರಾಜ್ಕುಮಾರ್ ಅವರು ತಮ್ಮ ಪಾತ್ರದ ಮೂಲಕ ಮಾಡಿದ್ರು. ನನ್ನಿ ಪ್ರಾಣದಾಣೆ, ಇಂಥ ನೆಲವ ಕಾಣೆ, ನನ್ನ ಕನ್ನಡ ಸೇವೆ ಅದೇ ಗುರಿ ಎನ್ನುವೆ. ಇದು ಕನ್ನಡ ನಾಡಿಗೆ ಪ್ರತಿಯೊಂದು ತಮ್ಮ ಕೆಲವೊಂದು ಉದಾಹರಣೆಗಳನ್ನು ಮಾತ್ರ ನಾನು ನಿಮಗೆ ಹೇಳಿರ್ತಕ್ಕಂಥದ್ದು. ಕನ್ನಡ ನಾಡು ನುಡಿ ನೆಲ ಜಲದ ಬಗ್ಗೆ ತಮ್ಮ ಪ್ರತಿಯೊಂದು ಪಾತ್ರಗಳಲ್ಲಿ, ಪ್ರತಿಯೊಂದು ಚಿತ್ರದ ಪಾತ್ರಗಳಲ್ಲಿ ಹೇಗೆ ಕನ್ನಡಿಗರ ಗಮನವನ್ನು ಸೆಳೆಯುವಂಥ ಕೆಲಸವನ್ನು, ಕನ್ನಡಿಗರ ಭಾವನೆಗಳನ್ನು ಎಚ್ಚರಿಸುವಂಥ ಒಂದು ಕೆಲಸವನ್ನು, ಅವರಲ್ಲಿದ್ದಂಥ ಸ್ತುಪ್ತವಾದಂಥ ಭಾವನೆಗಳನ್ನು, ಸ್ವಾಭಿಮಾನವನ್ನು, ಆತ್ಮಾಭಿಮಾನವನ್ನು ಬಡ್ದೆಬ್ಸುವಂಥ ಒಂದು ಕೆಲಸವನ್ನು
ಯಶಸ್ವಿಯಾಗಿ ಮಾಡಿದ್ರು ಅನ್ನೋದಕ್ಕೆ ನಾನೊಂದು 5-6 ಉದಾಹರಣೆಗಳನ್ನು ಹೇಳಬೇಕಾಯಿತು. ಆದರೆ ಇದರ ಬಗ್ಗೆ ಹೇಳಬೇಕು ಅಂತಂದರೆ ಇಡೀ ಒಂದು ದಿನ ಕೂಡ ಸಾಕಾಗಲ್ಲ ಅನ್ನೋದು, ಪ್ರತಿಯೊಂದು ಚಿತ್ರದ ಪ್ರತಿಯೊಂದು ಪಾತ್ರಗಳ ಬಗ್ಗೆ ನಾನು ಮಾತನಾಡ್ಕೊಂಡು ಹೋಗಬೇಕಾಗ್ತದೆ. ಹಾಗಾಗಿ ಕೆಲವೊಂದು ವಿಷಯಗಳನ್ನು ಮಾತ್ರ, ಕೆಲವೊಂದು ಗೀತೆಗೆ ಸಂಬಂಧಪಟ್ಟ, ಕೆಲವೊಂದು ಚಿತ್ರಗಳಿಗೆ ಸಂಬಂಧಪಟ್ಟ ವಿಷಯಗಳನ್ನು ಮಾತ್ರ ನಾನು ಹೇಳುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದೇನೆ. ಹಾಗಾಗಿ ಈ ಒಂದು ನಾನು ಏನು ಕನ್ನಡದ ಒಂದು ಅಸ್ಮಿತೆ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಸಂಬಂಧಪಟ್ಟ ಹಾಗೆ ಇವತ್ತು ಅದ್ಭುತವಾದಂಥ ಒಂದು ವೇದಿಕೆಯನ್ನು ನನಗೆ ಮಾಡಿಕೊಟ್ಟಂಥ ಸುದ್ದಿ ಮನೆ ವಾಹಿನಿಯವರು ಕೂಡ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಹೇಳ್ತಾ, ಕನ್ನಡಿಗರು ಇನ್ನು 10 ಶತಮಾನಗಳಾಗಲಿ, ಇನ್ನೂ 100 ಶತಮಾನಗಳಾಗಲಿ ಯಾವತ್ತಿಗೂ ಮರೆಯೋಕ್ಕಾಗದೇ ಇರತಕ್ಕಂಥ ಒಬ್ಬರೇ ಒಬ್ಬ ಯಾರಾದರೂ ವ್ಯಕ್ತಿ ಇದ್ದರೆ ಅದು ಡಾಕ್ಟರ್ ರಾಜ್ಕುಮಾರ್. ಯಾಕೆ ಅಂತಂದರೆ 2300 ವರ್ಷಗಳ ಕನ್ನಡ ನಾಡಿನ ಭವ್ಯ ಇತಿಹಾಸದಲ್ಲಿ ಅತ್ಯಂತ ಜನಪ್ರಿಯ ವ್ಯಕ್ತಿ ಅಂತ ಈಗಾಗಲೇ ಗುರುತಿಸಲ್ಪಟ್ಟಿರ್ತಕ್ಕಂಥ ಇಡೀ ವಿಶ್ವದ ಎಲ್ಲ ಸುದ್ದಿವಾಹಿನಿಗಳಲ್ಲೂ ಕೂಡ ಡಾಕ್ಟರ್ ರಾಜ್ಕುಮಾರ್ ಅವರು ಎಷ್ಟು ಶ್ರೇಷ್ಠರು ಅಂತ ಹೇಳಿ, ಆಮೇಲೆ ಎಲ್ಲದಕ್ಕಿಂತಲೂ ಒಬ್ಬ ವ್ಯಕ್ತಿ, ಒಬ್ಬ ಚಿತ್ರನಟನನ್ನು, ಒಬ್ಬ ಸಾಧಕನನ್ನು ಜೀವಂತ ದಂತಕಥೆ ಅಂತ ಹೇಳಿ ಕರೆದಿರ್ತಕ್ಕಂಥ ಒಂದೇ ಒಂದು ಉದಾಹರಣೆ, ಅವರು ಬದುಕಿದ್ದಾಗಲೇ ದಂತಕಥೆಯಾಗಿದ್ದಂಥ ಒಬ್ಬರೇ ಒಬ್ಬ ವ್ಯಕ್ತಿ ಅಂತ ಯಾರಾದರೂ ಇದ್ದರೆ ಅದು ಡಾಕ್ಟರ್ ರಾಜ್ಕುಮಾರ್ ಅವರು. ಅಷ್ಟರ ಮಟ್ಟಿಗೆ ಕನ್ನಡಿಗರು ಅವರು ಇದ್ದಂಥ ಕಾಲದಲ್ಲಿ ನಾವೆಲ್ಲ ಇದ್ವಿ, ಅವರು ನಡೆದಾಡಿದಂಥ ನೆಲದಲ್ಲಿ ನಾವೆಲ್ಲ ನಡೆದಾಡಿದ್ದೀವಿ, ಅವ್ರ ಜೊತೆ ನಾವು ಮಾತನಾಡಿದ್ದೀವಿ, ಅವ್ರ ಜೊತೆ ವೇದಿಕೆಗಳನ್ನು ಹಂಚ್ಕೊಂಡಿದ್ದೀವಿ, ಅವ್ರ ಜೊತೆ ನಾವು ಸಭೆ ಸಮಾರಂಭಗಳಲ್ಲಿ ಭಾಗವಹಿಸಿದ್ದೀವಿ ಅನ್ನೋದೇ ನಮ್ಮ ಪೂರ್ವಜನ್ಮದ ಪುಣ್ಯ ಅಂತ ಹೇಳಿ ನಾನು ಅತ್ಯಂತ ಸ್ಪಷ್ಟವಾಗಿ ಹೇಳ್ತಾ, ಮತ್ತೊಮ್ಮೆ ಕನ್ನಡಿಗರು ಇನ್ನು ನಾನು ಈಗಾಗಲೇ ಹೇಳಿದಾಗೆ ಇನ್ನು 100 ಶತಮಾನಗಳಾಗಲಿ 1000 ಶತಮಾನಗಳಾಗಲಿ ಯಾವತ್ತೂ ಕೂಡ ಕನ್ನಡ ನಾಡಿನಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಅಜರಾಮರಾಗಿರ್ತಾರೆ. ತಮ್ಮ ಪಾತ್ರಗಳ ಮೂಲಕ, ತಾವು ಅಭಿನಯಿಸಿದಂಥ ಪಾತ್ರಗಳಲ್ಲಿ ಚಿತ್ರಗಳ ಗೀತೆಗಳ ಮೂಲಕ, ತಮ್ಮ ಪಾತ್ರಗಳು ಮತ್ತು ಗೀತೆಗಳ ಮೂಲಕ ಕನ್ನಡದ ಭಾಷಾ ಹಿರಿಮೆಯನ್ನು, ಕನ್ನಡ ಭಾಷೆಯ ಬಗ್ಗೆ, ಕನ್ನಡ ಭಾಷಾ ಶ್ರೇಷ್ಠತೆಯ ಬಗ್ಗೆ ಸಾರಿ ಹೇಳಿದಂಥ ಡಾಕ್ಟರ್ ರಾಜ್ಕುಮಾರ್ ಅವರು ಎಂದೆಂದಿಗೂ ಕೂಡ ಕನ್ನಡ ಕಂಠೀರವ. 7 ಕೋಟಿ, ಈಗ 3 ಕೋಟಿ ಕನ್ನಡಿಗರ ಆರಾಧ್ಯ ದೈವ ಅಂತ ಇತ್ತು, ಚತುಷ್ಕೋಟಿ ಕನ್ನಡಿಗರ ಆರಾಧ್ಯ ದೈವ ಆಯಿತು, ಪಂಚಕೋಟಿ ಕನ್ನಡಿಗರ ಆರಾಧ್ಯ ದೈವ ಆಯಿತು, ಈಗ ಸಪ್ತಕೋಟಿ ಕನ್ನಡಿಗರ ಆರಾಧ್ಯ ದೈವ. ಮುಂದೆ ಅದು ದಶಕೋಟಿ ಆಗ್ಬೋದು ಅಥವಾ 200 ಕೋಟಿ ಆಗ್ಬೋದು. ಆವಾಗಲೂ ಕೂಡ ಕನ್ನಡಿಗರ ಆರಾಧ್ಯ ದೈವವಾಗಿ ಡಾಕ್ಟರ್ ರಾಜ್ಕುಮಾರ್ ಅವರು ಇರ್ತಾರೆ. ಯಾವ ಕಾಲಕ್ಕೆ ಎಷ್ಟು ಜನ ಎಷ್ಟು ಸಂಖ್ಯೆಯಲ್ಲಿರ್ತಾರೆ ಅಷ್ಟು ಜನರ ಹೃದಯದಾಳದ ಸಾಮ್ರಾಜ್ಯದ ಅನಭಿಷಕ್ತ ದೊರೆಯಾಗಿ ಡಾಕ್ಟರ್ ರಾಜ್ಕುಮಾರ್ ಅವರು ಇರ್ತಾರೆ ಅಂತ ಹೇಳಿ ಅತ್ಯಂತ ಸ್ಪಷ್ಟವಾಗಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ.